ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ರಣಜಿ ಟ್ರೋಫಿ ಅಪ್ಡೇಟ್ ಕೊಡ್ತೀನಿ. ಸೊ ಕರ್ನಾಟಕ ವರ್ಸಸ್ ಜಮ್ಮು ಕಾಶ್ಮೀರ್ ಫೈನಲ್ ಮ್ಯಾಚ್ ನಡೀತಾ ಇದೆ ರಣಜಿ ಟ್ರೋಫಿ. ಸೊ ಈ ಮ್ಯಾಚ್ನಲ್ಲಿ ಏನೇನಾಗಿದೆ ಎಲ್ಲನೂ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಜಮ್ಮು ಕಾಶ್ಮೀರ್ ಸಖತ್ತಾಗಿನೇ ಆಡಿದ್ದಾರೆ ಫೈನಲ್ನಲ್ಲಿ. ಬರೋಬ್ಬರಿ 584 ರನ್ಸನ್ನು ಕಲೆ ಹಾಕಿದ್ದಾರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ. ಸೊ ನಿಜಕ್ಕೂ ಬಿಗ್ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಈ ಥರ ಬೆಂಕಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಜಮ್ಮು ಕಾಶ್ಮೀರ್ ಅವರಿಂದ. ಸೊ ಕರ್ನಾಟಕ ಇದರ ಮೇಲೆ ಲೀಡ್ ಮಾಡಲೇಬೇಕಾಗತ್ತೆ ಈ ಮ್ಯಾಚ್ ಏನಾದರೂ ವಿನ್ ಆಗಬೇಕು ಅಂದರೆ. ಯಾಕಂದರೆ 5 ದಿನ ಮುಗಿದೋದ್ರೆ ಫಸ್ಟ್ ಇನ್ನಿಂಗ್ಸ್ ಲೀಡ್ ಮೇಲೆ ಆ ತಂಡ ವಿನ್ ಆಗುತ್ತೆ. ಸೊ ಕರ್ನಾಟಕ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವತ್ತು 3 ದಿನ ಮುಗಿದೋಗಿದೆ, ಇನ್ನು 2 ದಿನ ಇದೆ. ಸೊ 2 ದಿನ 2 ಇನ್ನಿಂಗ್ಸ್ 2 ತಂಡದ್ದು ಆಗೋದು ತುಂಬಾ ಕಷ್ಟ. ಸೊ ಹಾಗಾಗಿ ಮೊದಲ ಇನ್ನಿಂಗ್ಸ್ ಇಂಪಾರ್ಟೆಂಟ್ ಇವಾಗ. ಸೊ ಮೊದಲ ಇನ್ನಿಂಗ್ಸ್ನಲ್ಲೇ ಆದಷ್ಟು ಲೀಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆದರೆ ಸ್ಟಾರ್ಟಿಂಗ್ನಲ್ಲೇ ಟ್ರಬಲ್ ಆಗಿದೆ ಕರ್ನಾಟಕ ತಂಡಕ್ಕೆ ಅಂತಲೇ ಹೇಳ್ಬೋದು. 584 ರನ್ ಹೊಡೆದಿದ್ದಾರೆ ಜಮ್ಮು ಕಾಶ್ಮೀರ ಅವರು. ಸೊ 585 ರನ್ಸ್ ಹೊಡೆದು ಲೀಡ್ ಮಾಡಬೇಕಾಗತ್ತೆ. ಸೊ ಕರ್ನಾಟಕ ಇವತ್ತು ಬ್ಯಾಟಿಂಗ್ ಬರ್ತಾರೆ. ಸೊ ಸ್ಟಾರ್ಟಿಂಗ್ನಲ್ಲೇ ಆರಂಭಿಕ ಆಗುತ್ತೆ. ಯಾಕಂದರೆ ಬೌಲಿಂಗ್ ಸಖತ್ತಾಗಿ ಬೀಳುತ್ತೆ ಜಮ್ಮು ಕಾಶ್ಮೀರ ಅವರಿಂದ. KL ರಾಹುಲ್ ಅವರ ವಿಕೆಟ್ ಬೇಗನೆ ಕಳ್ಕೊಳ್ತಾರೆ ಕರ್ನಾಟಕ. 13 ರನ್ ಗಳಿಸಿ KL ರಾಹುಲ್ ನಬಿ ಅವ್ರಿಗೆ ಔಟ್ ಆಗ್ತಾರೆ. ಇನ್ನು ಅದಾದ ಬಳಿಕ ದೇವದತ್ ಪಡಿಕ್ಕಲ್ ಅವರು ಕೂಡ ಬೇಗ ಔಟ್ ಆಗ್ತಾರೆ. ಸಖತ್ತಾಗಿ ಫಾರ್ಮ್ನಲ್ಲಿದ್ದರು ಈ ಸೀಸನ್ನಲ್ಲಿ. ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. 11 ರನ್ ಗಳಿಸಿ ಪಡಿಕ್ಕಲ್ ಔಟ್ ಆದರೆ ಕರುಣ್ ನಾಯರ್ ಮತ್ತು ಸ್ಮರಣ್ ರವಿಚಂದ್ರನ್ ಮೋಸ್ಟ್ಲಿ ಒಂದೇ ಓವರ್ನಲ್ಲಿ ಔಟ್ ಆದರು ಅಂತ ಅಂದ್ಕೊಳ್ತೀನಿ. ಇಬ್ಬರು ಕೂಡ 0ಗೆ ಔಟ್ ಆಗ್ತಾರೆ. ಸೊ ಸ್ಟಾರ್ಟಿಂಗ್ನಲ್ಲೇ ಕರ್ನಾಟಕ ಆನ್ ಟ್ರಬಲ್ ಆದರು ಅಂತಲೇ ಹೇಳ್ಬೋದು. ಒಂದು ಕಡೆ ಮಯಾಂಕ್ ಅಗರ್ವಾಲಿಂದ ನೆಕ್ಸ್ಟ್ ಲೆವೆಲ್ ಆಗಿರೋ ಬ್ಯಾಟಿಂಗ್ ಬರ್ತಾಯಿತ್ತು. ಫೈನಲ್ನಲ್ಲಿ ಚಿನ್ನದಂಥ ಇನ್ನಿಂಗ್ಸ್ ಬರ್ತಾ ಇರೋದು ಮಯಾಂಕ್ ಅಗರ್ವಾಲ್ ಅವರಿಂದ ಅಂತಲೇ ಹೇಳ್ಬೋದು. ಒಂದು ಕಡೆ ವಿಕೆಟ್ ಹೋಗ್ತಿದ್ರು ಕೂಡ ಕ್ಲಾಸಿಕ್ ಶಾಟ್ ಮುಖಾಂತರ ಮಯಾಂಕ್ ಅಗರ್ವಾಲ್ ಅವರು ಗಮನ ಸೆಳೆದ್ರು. ಸೊ ಒಂದು ಎಂಡನ್ನು ಅವರೇ ಕಾದ್ಕೊಂಡ್ರು ಇನ್ಫ್ಯಾಕ್ಟು. ಸೊ ಅವ್ರಿಗೆ ಸಪೋರ್ಟ್ ಬೇಕಿತ್ತು, ಪಾರ್ಟ್ನರ್ಶಿಪ್ನ ಅಗತ್ಯವಿತ್ತು. ಅದನ್ನು ಶ್ರೇಯಸ್ ಗೋಪಾಲ್ ಅವರು ಕೊಂಚ ಕಾಲ ಮಾಡ್ತಾರೆ. ಸೊ ಇವರಿಬ್ಬರ ಪಾರ್ಟ್ನರ್ಶಿಪ್ ಸಖತ್ತಾಗಿಯೇ ಬಂತು ಅಂತಲೇ ಹೇಳ್ಬೋದು. 57ಕ್ಕೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಶ್ರೇಯಸ್ ಗೋಪಾಲ್ ಮತ್ತು ಮಯಾಂಕ್ ಅಗರ್ವಾಲ್ ಅವರ ಪಾರ್ಟ್ನರ್ಶಿಪ್ ನೆರವಾಯಿತು ಅಂತಲೇ ಹೇಳ್ಬೋದು. 100+ ಪಾರ್ಟ್ನರ್ಶಿಪ್ ಆಗಿತ್ತು. ಇದು 105 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು. ಚೆನ್ನಾಗಿಯೇ ಮೂಡ್ ಬರ್ತಾಯಿತ್ತು. ಸೊ ಬಿಗ್ ಟಾರ್ಗೆಟ್ ಎದುರಿಗೆ ಒಳ್ಳೆ ಪಾರ್ಟ್ನರ್ಶಿಪ್ ಆಗಿತ್ತು. 105 ರನ್ಗಳ ಒಳ್ಳೆಯ ಪಾರ್ಟ್ನರ್ಶಿಪ್ ಬಂದಿತ್ತು. ಸೊ ಇದು ಎಂಡ್ ಆಗುತ್ತೆ. ಯಾಕಂದರೆ ಶ್ರೇಯಸ್ ಗೋಪಾಲ್ ಅವರು ಔಟ್ ಆಗ್ತಾರೆ 27 ರನ್ ಗಳಿಸಿ. ಒಳ್ಳೆ ಪಾರ್ಟ್ನರ್ಶಿಪ್ನಲ್ಲಿ ಪಾಲ್ಗೊಂಡಿದ್ದರು ಗೋಪಾಲ್ ಅವರು. ಸೊ 27 ರನ್ ಗಳಿಸಿ ಗೋಪಾಲ್ ಔಟ್ ಆಗ್ತಾರೆ. ಸೊ ಇದರೊಂದಿಗೆ 162ಕ್ಕೆ 5 ವಿಕೆಟ್ ಕಳ್ಕೊಳ್ತಾರೆ ಕರ್ನಾಟಕ ತಂಡ. ಇನ್ನು ಅದಾದ ಬಳಿಕ ಕೃತಿಕ್ ಕೃಷ್ಣ ಅವರು ಹಾಗೆಯೇ ಮಯಾಂಕ್ ಅಗರ್ವಾಲ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದಾರೆ. ಸೊ ಇವರ ಪಾರ್ಟ್ನರ್ಶಿಪ್ಪೇ ಇವತ್ತಿನ ಕೊನೆ ತನಕ ನಿಲ್ಲುತ್ತೆ. ಸೊ ಮಯಾಂಕ್ ಅಗರ್ವಾಲ್ ಒಂದು ವೆಲ್ ಡಿಸರ್ವಿಂಗ್ 100 ಕೂಡ ಹೊಡೆದು ಇನ್ನೂ ಕೂಡ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಅವರ ನಾಕ್ ತುಂಬಾ ಇಂಪಾರ್ಟೆಂಟು. ಸೊ 130ರಲ್ಲಿ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಮಯಾಂಕ್ ಅಗರ್ವಾಲ್ ಅವರು. ಅವ್ರಿಗೆ ಕೃತಿಕ್ ಕೃಷ್ಣ ಅವರು ಕೂಡ ಒಳ್ಳೆ ಸಾಥ್ ಕೊಡ್ತಾಯಿದ್ದಾರೆ. 27 ರನ್ ಹೊಡೆದು ಅವರು ಕೂಡ ಬ್ಯಾಟಿಂಗ್ನಲ್ಲಿದ್ದಾರೆ. 58 ರನ್ ಕರೆಂಟ್ ಪಾರ್ಟ್ನರ್ಶಿಪ್ ಗೋಯಿಂಗ್. 58 ರನ್ಗಳ ಪಾರ್ಟ್ನರ್ಶಿಪ್ ಮತ್ತು ಕೂಡ ಬೇಕು. ಯಾಕಂದರೆ ಇನ್ನು ಕರ್ನಾಟಕ 220ಕ್ಕೆ 5 3 ದಿನದ ಆಟ ಎಂಡ್ ಆಗಿದೆ ಇವಾಗ. ಸೊ 364 ರನ್ನಿಂದ ಕರ್ನಾಟಕ ಇವಾಗ ಹಿಂದಿರೋದು. ಇನ್ನೂ ಕೂಡ ತುಂಬಾ ಮೌಂಟೇನನ್ನೇ ಏರಬೇಕು ಅಂತಲೇ ಹೇಳ್ಬೋದು ಕರ್ನಾಟಕ. ಸೊ ಲೀಡ್ ಮಾಡಲೇಬೇಕಾಗತ್ತೆ ಖಂಡಿತವಾಗ್ಲೂ. ಯಾಕೆ ಹೇಳ್ತಿದ್ದೀನಿ ಅಂದರೆ ಫಸ್ಟ್ ಇನ್ನಿಂಗ್ಸ್ ಲೀಡ್ ಮೇಲೇ ಡಿಸೈಡ್ ಆಗೋದು. ಒನ್ಸ್ ಏನಾದರೂ 2 ಇನ್ನಿಂಗ್ಸ್ 2 ತಂಡದ್ದು ಕಂಪ್ಲೀಟ್ ಆಗೋ ಥರ ಇಲ್ಲ. ಯಾಕಂದರೆ ಇನ್ನು 2 ದಿನ ಇರೋದು. ಸೊ ಹಾಗಾಗಿ ಫಸ್ಟ್ ಇನ್ನಿಂಗ್ಸ್ ಲೀಡ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಕರ್ನಾಟಕ ಎಟ್ ಎನಿ ಕಾಸ್ಟ್ ನಾಳೆ ಬ್ಯಾಟಿಂಗ್ ಮಾಡಲೇಬೇಕು ಚೆನ್ನಾಗಿ. ಸೊ ತುಂಬಾ ಟಫ್ ಇದೆ. ಸೊ ಆದರೂ ಕೂಡ ಮಯಾಂಕ್ ಅಗರ್ವಾಲ್ ಹಾಗೆಯೇ ಕೃತಿಕ್ ಕೃಷ್ಣ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಒಂದು ಗುಡ್ ಪಾರ್ಟ್ನರ್ಶಿಪ್ ಅಷ್ಟೇ. ಸೊ ಇವರಿಂದನೇ ಇನ್ನೂ ಬಿಗ್ ಪಾರ್ಟ್ನರ್ಶಿಪ್ ಬೇಕು. ಇನ್ನೂ ಕೂಡ ವಿದ್ಯಾಧರ್ ಪಾಟೀಲ್, ವಿಜಯ್ ಕುಮಾರ್ ವೈಶಾಖ್ ಕೂಡ ಸ್ವಲ್ಪ ಕ್ಯಾಮಿಯೋಸನ್ನು ಆಡ್ತಾರೆ. ಸೊ ಸ್ವಲ್ಪ ಬ್ಯಾಟಿಂಗ್ಸ್ ಇದೆ. ಸೊ ಹಾಗಾಗಿ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಏನಾಗುತ್ತೆ ಇನ್ನೂ 2 ದಿನ ಬಾಕಿ ಇದೆ. ಸೊ ಸದ್ಯಕ್ಕಂತೂ ಜಮ್ಮು ಆ್ಯಂಡ್ ಕಾಶ್ಮೀರ ಆನ್ ಟಾಪ್ ಅಂತಲೇ ಹೇಳ್ಬೋದು. ಕರ್ನಾಟಕಕ್ಕೂ ಕೂಡ ಇನ್ನೂ ಚಾನ್ಸ್ ಇಲ್ಲ ಏನಿಲ್ಲ, ಆದರೆ ಟಫ್ ಆಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಏನು ಅಂತ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.